ಸ್ನೇಹಿತರೆ, ನಾನಿವತ್ತು ಪರಿಚಯ ಮಾಡಿಕೊಡ್ತಿರೋದು ಸಚಿನ್ ತೆಂಡೂಲ್ಕರ್ ಅವರ ಮನೆ. ಬಾಂಬೆಯಲ್ಲಿರೋಂಥ ಅವರ ಮುಂಬೈ ಅಥವಾ ಬಾಂಬೆಯಲ್ಲಿರೋಂಥ ಅವ್ರ ಮನೆ ತುಂಬ ಸುಂದರವಾಗಿದೆ ಅಂತೇಳಿ ನನಗೆ ಯಾರೋ ಕಳಿಸ್ಕೊಟ್ಟಿರೋಂಥ ಒಂದು ವಿಡಿಯೋ ಇದು. ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅವ್ರ ಮನೆನ ಹೀಗಿರುತ್ತಾ ಅಂತೇಳಿ ನನಗೆ ಕಲ್ಪನೆಯೂ ಸಹ ಇಲ್ಲ. ಆದರೆ ಆ ವಿಡಿಯೋ ಕೆಲವೊಂದು ತುಣುಕುಗಳು ಮಾತ್ರ ಸಚಿನ್ ತೆಂಡೂಲ್ಕರ್ ಅವ್ರ ಮನೆಯದೇನೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಕೆಲವೊಂದು ತುಣುಕುಗಳು ಸಚಿನ್ ತೆಂಡೂಲ್ಕರ್ ಮನೆಯದಲ್ಲ ಅಂತೇಳಿ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಉದಾಹರಣೆಗೆ ಅವ್ರ ಕಿಚನ್ ಇರ್ಬೋದು, ಅವ್ರ ನಾಯಿಗಳು ಆಟ ಆಡಿಸ್ತಿರೋಂಥದ್ದು, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿರೋಂಥದ್ದು, ಅವ್ರ ತಾಯಿಗೆ ಪ್ರಸಾದ ಕೊಡ್ತಿರೋಂಥದ್ದು, ಇದೆಲ್ಲದನ್ನು ಸಹ ಸಚಿನ್ ತೆಂಡೂಲ್ಕರ್ ಮನೆಯೇ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತು ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋಳು ಸಹ ಅವ್ರ ಮಗಳೇನೇ. ಅಂದರೆ ಅವಳದು ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ತೆಗೆದಂಥ ವೀಡಿಯೋನ ಇದಕ್ಕೆ ಸೇರಿಸಿ ಅದೇ ಮನೆ ಅಂತೇಳಿ ಅದನ್ನು ವೀಡಿಯೋ ಮಾಡಿದ್ದಾರೆ. ಇದೇನು ಕಾಣಿಸ್ತಾ ಇದೆ, ಇದು ನಿಜವಾಗ್ಲೂ ಸಚಿನ್ ತೆಂಡೂಲ್ಕರ್ ಅವ್ರ ಮನೆಯೇ. ಮುಂಬೈ ನೋಡ್ಲಿಕ್ಕೆ ಹೋದಂಥವ್ರಿಗೆ ಹೊರಗಡೆಯಿಂದ ದರ್ಶನ ಮಾಡಿಸೋಂಥ ಒಂದು ವ್ಯವಸ್ಥೆ ಇದೆ. ಹೇಗೆ ಸಲ್ಮಾನ್ ಖಾನ್ ಮನೆ, ಅಮೀರ್ ಖಾನ್ ಮನೆ ಎಲ್ಲ ನೋಡ್ತೀವಲ್ಲ, ಹಾಗೆ ಇವ್ರ ಮನೆಯೂ ಸಹ ಹೊರಗಡೆಯಿಂದ ತೋರಿಸ್ತಾರೆ. ಆದರೆ ಒಳಗಡೆ ಇರೋಂಥದ್ದು ಸ್ವಂತ ಸಚಿನ್ ತೆಂಡೂಲ್ಕರ್ ಅವರೇ ಪರಿಚಯ ಮಾಡಿಕೊಟ್ಟಾಗ ಮಾತ್ರ ಗೊತ್ತಾಗುತ್ತೆ. ಇದೆಲ್ಲ ಏನಿದೆಲ್ಲ ಗಾರ್ಡನ್ನು ಇದೆಲ್ಲ ಸಹ ಸಚಿನ್ ತೆಂಡೂಲ್ಕರ್ ಅವ್ರದ್ದೇ. ಇದೇನು ಕಪ್ಪು ಮಿಶ್ರಿತ ಬ್ರೌನ್ ಕಲರ್ ಇದೆಯಲ್ಲ, ಇದೆಲ್ಲ ಅವ್ರದ್ದೇ ಮನೆ. ಮತ್ತು ಇದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರು ಗಣಪತಿ ಹಬ್ಬ ಆಗಿ ಮಾಡ್ತಾರೆ ಅಂತೇಳಿ ತೋರಿಸ್ತಾರೆ. ಇದೆಲ್ಲ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಬ್ಲ್ಯಾಕ್ ಶೇಡಲ್ಲಿರೋಂಥದ್ದು, ಇದೆಲ್ಲದೂ ಸಹ ಸಚಿನ್ ತೆಂಡೂಲ್ಕರ್ ಅವ್ರ ಮನೆಯೇ. ಇದು ಸಚಿನ್ ತೆಂಡೂಲ್ಕರ್ ಅವ್ರ ಮನೆಯೇ. ಸುಮಾರು 5 ಅಂತಸ್ತುಗಳಿಂದ ಕೂಡಿದೆ ಆ ಮನೆ ಅಂತ ಹೇಳಿ ಅದನ್ನು ನೋಡಿದವರೆಲ್ಲ ಹೇಳ್ತಾರೆ. ಅನೇಕ ಸ್ನೇಹಿತರು ಹೇಳ್ತಾರೆ. ಅದು ಅವರ ಧರ್ಮಪತ್ನಿ. ಇದು ಸಹ ಇದು ಸಚಿನ್ ತೆಂಡೂಲ್ಕರ್ ಅವ್ರ ಮನೆಯೇ. ಇದೆಲ್ಲ ಬೇರೆ ದೇಶಗಳಲ್ಲಿ ಶೂಟಿಂಗಲ್ಲಿ ತಂದುಕೊಂಡಿರುವಂಥದ್ದು. ಹೀಗೆ ನಿಮಗೆ ನೋಡ್ತಾ ಇರೋಂಥದ್ದು ಸಚಿನ್ ತೆಂಡೂಲ್ಕರ್ ಮನೆ ಅಂಥೇಳಿ ನಮಗೂ ಬಂದಂಥ ಒಂದು ವರದಿ. ಅದು ಸಮುದ್ರ ತೀರದಲ್ಲಿರೋದ್ರಿಂದ ಹಿಂದ್ಗಡೆ ಅವರ ಸಮುದ್ರ ಕಾಣಿಸುತ್ತೆ ಅಂಥೇಳಿ. ಗಣಪತಿ ಪ್ರಿಯ ಸಚಿನ್ ತೆಂಡೂಲ್ಕರ್ ಆಗಿರೋದ್ರಿಂದ ಅವರು ಗಣಪತಿ ಪೂಜೆನೇ ಆ ಕಾರಣಕ್ಕೂ ತಪ್ಪಿಸಲ್ಲ ಅಂತ ಹೇಳಿ ಪ್ರತಿನಿತ್ಯ ಅವ್ರ ಮನೇಲಿ ಗಣಪತಿ ಪೂಜೆ ಇರುತ್ತೆ. ಮತ್ತು ವಿಶೇಷವಾಗಿ ಚೌತಿನಲ್ಲೂ ಸಹ ಅವರು ಗಣಪತಿಯನ್ನು ಕೂರಿಸೋಂಥ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಇದೆಲ್ಲದನ್ನು ಹಾಗೆ ಕಣ್ಣಿಗೆ ಎಂಥದೋ ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ, ಹಾಗೆ ಕಣ್ಣಿಗೆ ಕಾಣೋದನ್ನು ಕೆಲವೊಂದು ಇಮೇಜ್ಗಳನ್ನು ಸೇರಿಸ್ಕೊಳ್ತಾ ನಾವು ಇದು ಸಚಿನ್ ಅಂದರೆ ನಾವು ವೈಭವೀಕರಿಸುವಂಥದ್ದು. ಅದು ನಮ್ಮ ಇದರಲ್ಲಿ ಬಂದಿರೋಂಥ ರಕ್ತದಲ್ಲಿ ಬಂದುಬಿಟ್ಟಿದೆ. ಅದು ಯಾವುದೋ ಒಬ್ಬ ವ್ಯಕ್ತಿ ಅಂದರೆ ಹೀಗಿರ್ಬೋದೇನೋ, ಆಲಿಶಾನ್ ಇದರಲ್ಲಿ ಇರ್ಬೋದೇನೋ ಅನ್ನೋ ಒಂದು ಇದನ್ನು ಬೆಳೆಸ್ಕೊತೀವಿ. ಇದೆಲ್ಲ ಸಚಿನ್ ತೆಂಡೂಲ್ಕರ್ ಮನೆಯೇ. ಆಲ್ವೇಸ್ಲಿ ಅವರು ಡೈಲಿ ಸೈಕ್ಲಿಂಗ್ ಮಾಡ್ತಾರೆ, ಅಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ಮಗನಿಗೋಸ್ಕರ ಒಂದು ದೊಡ್ಡ ಹಾಲನ್ನು ಮನೆಯಲ್ಲೇ ನಿರ್ಮಾಣ ಮಾಡ್ಕೊಂಡಿರೋಂಥದ್ದು ಎಲ್ಲರಿಗೂ ಗೊತ್ತಿರೋಂಥದ್ದು, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ. ಮತ್ತು ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಸಹ ಅವ್ರ ಮನೇಲಿ ಇದೆ ಅಂತ ಹೇಳಿ. ಹೀಗೆ ಎಲ್ಲ ವ್ಯವಸ್ಥೆನೂ ಉಂಟು. ಆದರೆ ಕೆಲವೊಂದು ದೃಶ್ಯಗಳು ಇದರಲ್ಲಿ ಕಾಣಿಸೋವಂಥದ್ದು ಯಾವುದೇ ಕಾರಣಕ್ಕೂ ಸಚಿನ್ ತೆಂಡೂಲ್ಕರ್ ಅವರ ಮನೆ ಅಲ್ಲ ಅದು. ಹಾಗಾಗಿ ನನಗೆ ವಿಡಿಯೋ ಬಂದಿತ್ತು, ಅದರಲ್ಲಿ ಇದ್ದಂಥ ವಾಯ್ಸನ್ನು ತೆಗೆದು, ಹಿಂದಿ ವಾಯ್ಸನ್ನು ತೆಗೆದುಬಿಟ್ಟು ನಾನು ಕನ್ನಡದಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹಾಕಿ ನಿಮಗೆ ತೋರಿಸೋಂಥ ಒಂದು ಪ್ರಯತ್ನ ಪಡ್ತಾಯಿದ್ದೀನಿ ಅಷ್ಟೇನೆ, ಮತ್ತಿನ್ನೇನೂ ಇಲ್ಲ. ತೋರಿಸಿದರೆ ಮತ್ತೆ ರಿಪೀಟ್ ಆಗ್ತಾಯಿದೆ ಇದರೊಳಗಡೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಕೆಲವೊಂದಕ್ಕೆ ಕಾಂಬಿನೇಷನ್ ಸಿಗ್ತಾಯಿಲ್ಲ ನಿಮಗೆ. ಕೆಲವೊಂದೆಲ್ಲ ಹಂಚುಗಳಿದೆ, ಕೆಲವೊಂದು ಹಳೆ ಮನೆಗಳನ್ನು ತೋರಿಸ್ತಾ ಇದ್ದಾರೆ, ಕೆಲವೊಂದು ತಕ್ಷಣವೇ ತುಂಬ ಮಾಡ್ರನ್ ಆಗಿರೋಂಥ ಒಂದು ಇದನ್ನು ವ್ಯವಸ್ಥೆ ಅದರಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೆ ಒಂದಕ್ಕೊಂದು ಸಂಬಂಧ ಇರೋಲ್ಲ, ಅಂದರೆ ಲಿಂಕ್ ಆಗ್ತಾಯಿಲ್ಲ, ಅದು ಸಿಂಕ್ ಆಗ್ತಾಯಿಲ್ಲ, ಲಿಂಕ್ ಅಲ್ಲ ಸಿಂಕ್ ಆಗ್ತಾಯಿಲ್ಲ. ಹಾಗಾಗಿ ಇತ್ತೀಚೆಗೆ ಒಂದು ಹೊಸ ಮನೆ ಕಟ್ಟಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರು. ಅದನ್ನು ಶೆಲ್ ಹೌಸ್ ಅಂತೇಳಿ ಕರೀತಾರೆ. ಅಂದರೆ ಕಪ್ಪೆ ಚಿಪ್ಪಿನ ಮಾದರಿಯಲ್ಲಿ ಅದು ಸಮುದ್ರದೊಳಗಡೆ ಹೇಗೆ ಕಪ್ಪೆ ಚಿಪ್ಪುಗಳು ಮಾರ್ಪಾಡಾಗಿರುತ್ತೆ, ಅದೇ ರೀತಿಯಲ್ಲಿ ಇಡೀ ಮನೆಯನ್ನು ಒಂದು ಡಿಸೈನ್ ಮಾಡಿಸಿದ್ದಾರೆ. ಆ ಮನೇಲಿ ಇನ್ನೂ ವಾಸಕ್ಕೆ ಹೋಗಿಲ್ಲ ಸಚಿನ್ ತೆಂಡೂಲ್ಕರ್ ಅವರು. ಸದ್ಯಕ್ಕೆ ಅವರೇ ನಿಂತು ಕಟ್ಟಿಸಿದಂಥ ಒಂದು ಆಲಿಶಾನ್ ಒಂದು ಮನೆ ಇದೆ. ಆ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇರೋವಂಥದ್ದು. ಇಷ್ಟನ್ನು ಹೇಳೋಕ್ಕೆ ಅವಕಾಶ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಸಚಿನ್ ತೆಂಡೂಲ್ಕರ್ ಹೇಗೆ ಇದ್ರೂ ಒಬ್ಬ ಗ್ರೇಟ್ ಆಟಗಾರನೇ, ನಮ್ಮ ದೇಶಕ್ಕೆ ಹೆಸರು ತಂದು ಕೊಟ್ಟವರು. ವಿಶ್ವದಲ್ಲೇ ಕ್ರಿಕೆಟನ್ನು ಮತ್ತೊಂದು ಸಲ ಗುರುತಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನಮ್ಮ ಇದನ್ನು. ಹಾಗಾಗಿ ಅದ್ರ ಬಗ್ಗೆ ಸಚಿನ್ ತೆಂಡೂಲ್ಕರ್ ಬಗ್ಗೆ ಕಿಂಚಿತ್ತೂ ಸಹ ನಮಗೆ ಬೇಸರವಿಲ್ಲ. ಹಾಗಾಗಿ ನನಗೂ ಸಹ ಖುಷಿ ಅನ್ನಿಸ್ತು. ನಮಸ್ತೆ.